ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮದ್ದೂರು ವಡೆ ಮಾಡೋದು ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ. ನೀವು ಜಾಸ್ತಿ ಜನ ಇದ್ದರೆ ಒಂದು 6-7 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. 4-5 ಜನ ಇದ್ದರೆ ಒಂದು 2-3 ಮಾಡ್ಕೊಳ್ಳಿ. ನಾನಿವಾಗ ಮನೇಲಿ 4-5 ಜನ ಇದ್ದೀವಂತ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. 4 ದಪ್ಪ ದಪ್ಪ ಗೆಡ್ಡೆ ಈರುಳ್ಳಿ, ಕಡಲೆ ಬೀಜ ಸ್ವಲ್ಪ ದಪ್ಪ ದಪ್ಪಾಗಿ ತರಿಯಾಗಿ ಮಾಡ್ಕೋಬೇಕು. 2 ಹಸಿಮೆಣ್ಸಿಕಾಯಿ ಸಣ್ಣಗೆ ಹೆಚ್ಚಿರೋದು, ಕರಿಬೇವು ಸೊಪ್ಪು, ಮೈದಾ ಹಿಟ್ಟು, ಉಪ್ಪಿಟ್ಟು ರವೆ, ಉಪ್ಪು, ಗೋಡಂಬಿ ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಬಿಳಿ ಎಳ್ಳು, ಶುಂಠಿ ಸ್ವಲ್ಪ ಸಣ್ಣ ಸಣ್ಣಗೆ ಹೆಚ್ಕೋಬೇಕು. ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಎಣ್ಣೆ ಕಾಯಿಸಿ ಹಾಕ್ಕೋಬೇಕು. 1 ಸ್ಪೂನು ತುಪ್ಪ, 1 ಸ್ಪೂನು ತುಪ್ಪ, 2 ಸ್ಪೂನು ಎಣ್ಣೆ ಕಾಯಿಸಿಬಿಟ್ಟು ನಾನು ಇದು ರೆಡಿ ಮಾಡ್ತೀವಲ್ಲ ಅದ್ರಾಗ ಹಾಕ್ಕೋಬೇಕು. ನೆಕ್ಸ್ಟ್ ಮಾಡೋದು ತೋರಿಸ್ತೀನಿ ನೋಡಿ. ಒಂದು ಈ ಥರ ಬೋಲ್ ತೊಗೋಬೇಕು. ಅದಕ್ಕೆ ಈರುಳ್ಳಿ, ಶುಂಠಿ, ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಆಮೇಲೆ ಇದೆಲ್ಲ ಸೇರಿ ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಕಲಿಸ್ಕೊಂಡು ಈ ಥರ ಮಾಡಿದರೆ ಈರುಳ್ಳಿ ಎಲ್ಲ ಬಿಡಿಯಾಗಿ ಬಿಡುತ್ತೆ. ಆಮೇಲೆ ಬಿಟ್ಟಾದಮೇಲೆ ಹಿಟ್ಟು, ರವೆ ನೋಡಿ. ಇವಾಗ ಈ ಥರ ಆಗಿದೆ ನೋಡಿ. ತುಂಬ ಸಣ್ಣಕ್ಕೂ ಹೆಚ್ಕೋಬಾರ್ದು, ದಪ್ಪಗೂ ಹೆಚ್ಕೋಬಾರ್ದು. ಇವಾಗ ಉಪ್ಪಿಟ್ಟು ರವೆ, 1 ಬಟ್ಲು ರವೆ, 1 ಬಟ್ಲು ಮೈದೆ ಹಿಟ್ಟು. ಆವಾಗಲೇ ನಾನು ಅಕ್ಕಿ ಹಿಟ್ಟು ತೋರಿಸಿರಲಿಲ್ಲ. ಅರ್ಧ ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ರವೆಗೆ ಅರ್ಧ ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ರವೆ, 3 ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕಿದಾಯ್ತು. ಆಮೇಲೆ ಎಳ್ಳು, ಬಿಳಿ ಎಳ್ಳು, ಕಡಲೆ ಬೀಜ ತರಿಯಾಗಿ ಮಾಡ್ಕೋಬೇಕು. ಫುಲ್ ನುಣ್ಣಗೆ ಮಾಡಬಾರ್ದು. 1 ಬಟ್ಲು ಕಡಲೆ ಬೀಜ ಹಾಕ್ಬಿಟ್ಟು ಇವಾಗ ಚೆನ್ನಾಗೆ ಈ ಥರ ಕಲಿಸ್ಕೋಬೇಕು. ಕಲಸಾದ ನಂತರ 1 ಬಟ್ಲು ಎಣ್ಣೆ ಕಾಯಿಸಿ ಹಾಕ್ಕೋಬೇಕು. ಇದು ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಅದು ಆವಾಗಲೇ ಚಿಕ್ಕದಿತ್ತು ಅದು ಬಟ್ಲು. ಅದಕ್ಕೆ ನಾನು ದೊಡ್ಡ ಪ್ಲೇಟಲ್ಲಿ ಈ ಥರ ಎಲ್ಲ ಹದವಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು 1 ಸ್ಪೂನು ತುಪ್ಪ ನೋಡಿ. 1 ಚಿಕ್ಕ ಸ್ಪೂನ್ ಇದ್ದರೆ ಇದು 2 ಸ್ಪೂನ್ ಹಿಡಿಯುತ್ತೆ. ಈ ಥರ ಎಣ್ಣೆ ಕಾಯಿಸಿ ಹಾಕ್ಕೋಬೇಕು. ಆಮೇಲೆ ಗೋಡಂಬಿ ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ತುಂಬ ಚೆನ್ನಾಗಿರುತ್ತೆ. ನೀವು ಆಮೇಲೆ ಉಪ್ಪು ಖಾರ ನೋಡಿಬಿಟ್ಟು ನೀವು ಟೇಸ್ಟ್ ನೋಡಿ ವಡೆ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ನೀರು ಹಾಕಿ ಇದನ್ನ ಈ ಥರ, ಎಣ್ಣೆ ಬಿಸಿ ಇರುತ್ತಲ್ಲ, ಕೈ ಹಾಕ್ಬಾರ್ದು. ಅದಕ್ಕೆ ಈ ಥರ ಸ್ಪೂನಿಂದ ತುಂಬ ಎಲ್ಲ ಕಲಿಸ್ಕೊಂಡ್ಬಿಟ್ಟು ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ತೋರಿಸ್ತೇನೆ ನೋಡಿ. ಈ ಥರ ಕಲಿಸ್ಕೋಬೇಕು. ಈರುಳ್ಳಿ ಜಾಸ್ತಿ ಇರಬೇಕು. ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಉಂಡೆ ಮಾಡಿಕೊಂಡು ತಟ್ಟೋದು ತೋರಿಸ್ತೀನಿ ನೋಡಿ. ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು. ಇದನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಒಂದು ಎಣ್ಣೆ ಕವರ್ ಆಗಲಿ, ಹಾಲಿನ ಕವರ್ ಆಗಲಿ ತೊಗೊಂಬಿಟ್ಟು ಈ ಥರ ತಟ್ಕೋಬೇಕು. ನಿಮ್ಗೆ ದೊಡ್ಡದು ಬೇಕಾದ್ರೆ ದೊಡ್ಡದು ತಟ್ಕೊಳ್ಳಿ, ಚಿಕ್ಕದು ಬೇಕಾದ್ರೆ ಚಿಕ್ಕದು ತಟ್ಕೊಳ್ಳಿ ನೋಡಿ. ಈ ಥರ ತಟ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ. ಈ ಥರ ಇದು ಮದ್ದೂರು ವಡೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ ನೋಡಿ. ಇವಾಗ ಎಣ್ಣೆ ಕಾಯ್ದಿದೆ. ಇದು ಮುಳುಗಷ್ಟು ಎಣ್ಣೆ ಹಾಕ್ಕೋಬೇಕು. ಇನ್ನೊಂದು ತಟ್ಟು ತೋರಿಸ್ತೀನಿ ನೋಡಿ. ನಿಮಗೆ ಈ ಥರ ಕವರಲ್ಲಿ ತಟ್ಟಕ್ಕೆ ಬಂದಿಲ್ಲ ಅಂದರೆ ನೋಡಿ, ಈ ಥರ ಕೈಯಲ್ಲಿ ಉಂಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆನೋ ನೀರು ಹಚ್ಕೊಂಡ್ಬಿಟ್ಟು ಇದು ತಟ್ಕೋಬೋದು. ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಇವಾಗ ಇಲ್ಲ ಹಾಕ್ತೀನಿ ನೋಡಿ. ಎಣ್ಣೆಗೆ ಇವಾಗ ಫಸ್ಟ್ ಹಾಕಿದ್ದೀವಲ್ವ, ಅದಾಗಿದೆ ನೋಡಿ. ಈ ಥರ ಬರಬೇಕು. ಮದ್ದೂರು ವಡೆ ಅಂದರೆ ಮದ್ದೂರಿಗೆ ಹೋಗೇ ತಿನ್ನಬೇಕಂತ ಏನಿಲ್ಲ. ಮನೆಯಲ್ಲೇ ನಾವು ಮಾಡ್ಕೊಂಡು ಟೀ ಜೊತೆಗೋ ಕಾಫಿ ಜೊತೆಗೋ ಇಲ್ಲ ಒಂದು ಚಟ್ನಿನೋ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಮಳೆ ಬಂದಾಗ ಏನು ಮಾಡೋದು
ಅನ್ನ ಬದಲು ಇದನ್ನೇ ಮದ್ದೂರು ವಡೆ ಮಾಡಿಕೊಂಡು ತಿನ್ಬೋದು. ಈಸಿಯಾಗಿರುತ್ತೆ, ಮನೇಲಿರೋ ಸಾಮಾನು ಹಾಕ್ಕೊಂಡು ಮಾಡ್ಬೋದು. ನೋಡಿ ಈ ಥರ ತೊಗೋಬೇಕು. ನೋಡಿ ಮದ್ದೂರು ವಡೆ ರೆಡಿ ಆಯಿತು. ಮದ್ದೂರು ವಡೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.